ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಅಂಗಡಿಯಿಂದ ಏನೇ ನಾವು ರೆಡಿಮೇಡ್ ಖಾರದ ಪುಡಿ ಆಗ್ಬೋದು, ಮತ್ತೊಂದು ಮಸಾಲ ಪುಡಿ ಆಗ್ಬೋದು ತರ್ಬೋದು. ಆದರೆ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥ ಖಾರದ ಪುಡಿ ಇದೆಯಲ್ಲ, ಬಹಳ ಶುಚಿಯಾಗಿ ಬಹಳ ರುಚಿಯಾಗಿ ಇರುತ್ತೆ. ನಾವು ಈ ಹಿಂದೆನೇ ದೊಡ್ಡ ಒಂದು ಕ್ವಾಂಟಿಟಿನಲ್ಲಿ ಮನೆಯಲ್ಲೇ ಯಾವ ರೀತಿ ಖಾರದ ಪುಡಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ. ಲಕ್ಷಾಂತರ ಜನ ಆ ವಿಡಿಯೋನ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಾ. ಹಾಗೆ ನಮಗೆ ಕಡಿಮೆ ಕ್ವಾಂಟಿಟಿನಲ್ಲಿ ಒಮ್ಮೆ ಖಾರದ ಪುಡಿ ಮಾಡೋದು ತೋರಿಸಿ ಅಂತ ಕೇಳಿದ್ರಿ ಸಹ. ಆದ ಕಾರಣ ಕಡಿಮೆ ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸಲ್ಲಿ ಇವತ್ತು ನಾವು ಖಾರದ ಪುಡಿನ ಮಾಡ್ತಾ ಇದ್ದೀವಿ. ಇದನ್ನು ಕೆಲವರು ಖಾರದ ಪುಡಿ ಅಂತಾರೆ, ಕೆಲವರು ಸಾಂಬಾರು ಪೌಡರ್ ಅಂತಾರೆ, ಹಾಗೆ ಸಾರಿನ ಪುಡಿ ಅಂತಲೂ ಕರೀತಾರೆ. ಹಾಗಿದ್ರೆ ಬನ್ನಿ ಈಗ ಬೇಳೆ ಸಾರಿಗೆ ಆಗ್ತಕ್ಕಂಥ ಖಾರದ ಪುಡಿನ ಯಾವ ರೀತಿ ಮಾಡೋದು, ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ. ಖಾರದ ಪುಡಿ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ ಖಾರದ ಮೆಣಸಿನಕಾಯಿನ 50 ಗ್ರಾಮಷ್ಟು ತೊಗೊಂಡಿದ್ದೀವಿ. ಹಾಗೆ ಬೇಡಿಗೆ ಮೆಣಸಿನಕಾಯಿ 50 ಗ್ರಾಮ್ನಷ್ಟು, ಧನಿಯಾ ಕಾಳು 50 ಗ್ರಾಮ್ನಷ್ಟು, ಜೀರಿಗೆ 4 ಟೇಬಲ್ ಸ್ಪೂನ್, ಕರಿಬೇವಿನ ಸೊಪ್ಪು ಸ್ವಲ್ಪ, ದೋಸೆ ಅಕ್ಕಿ 1 ಟೇಬಲ್ ಸ್ಪೂನ್ ಅಷ್ಟು. ದೋಸೆ ಅಕ್ಕಿ ಇಲ್ಲ ಅಂದರೆ ಬೇಕಾದ್ರೆ ನೀವು ನಾರ್ಮಲ್ ಊಟದಕ್ಕಿನೂ ಸಹ 1 ಟೇಬಲ್ ಸ್ಪೂನ್ ಅಷ್ಟು ತಗೋಬಹುದು. ಹಾಗೆ ಕುಸುಬಲಕ್ಕಿ 1 ಟೇಬಲ್ ಸ್ಪೂನ್ ಅಷ್ಟು, ಹೆಸರು ಬೇಳೆ 1 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ತೊಗರಿ ಬೇಳೆ 1 ಟೇಬಲ್ ಸ್ಪೂನ್, ಗಸಗಸೆ 1 ಟೀ ಸ್ಪೂನ್ ಅಷ್ಟು, ಮೆಂತ್ಯ ಅರ್ಧ ಟೀ ಸ್ಪೂನ್ ಅಷ್ಟು, ಸಾಸಿವೆ ಅರ್ಧ ಟೀ ಸ್ಪೂನ್ ಅಷ್ಟು, ಅರಿಶಿಣದ ಪುಡಿನೂ ಸಹ ಅರ್ಧ ಟೀ ಸ್ಪೂನ್ ಅಷ್ಟು, ಕಾಳು ಮೆಣಸು 1 ಟೀ ಸ್ಪೂನ್ ಅಷ್ಟು, ಇಂಗು ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ತಗೊಂಡಿದ್ದೀವಿ. ಇದಿಷ್ಟು ನಿಮಗೆ ಬಹಳ ಸೊಗಸಾಗಿ ಮನೇಲೆ ಖಾರದ ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಮಾಡ್ತಕ್ಕಂಥ ವಿಧಾನ ನೋಡ್ಕೊಳ್ಳೋಣ. ಈ ಒಂದು ಪ್ರಮಾಣದಲ್ಲಿ ನೀವು ಖಾರದ ಪುಡಿನ ಮಾಡಿಕೊಂಡ್ರೆ ಖಂಡಿತ 1 ತಿಂಗಳಿಗಾಗುವಷ್ಟು ಖಾರದ ಪುಡಿನ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ತಿಂಗಳಿಗೊಮ್ಮೆ ಖಾರದ ಪುಡಿ ಮಾಡಿಕೊಂಡ್ರೆ ನೀವು ಮಾಡ್ತಕ್ಕಂಥ ಖಾರದ ಪುಡಿ ಬಹಳ ಫ್ರೆಶ್ ಆಗಿರುತ್ತೆ, ರುಚಿನೂ ಸಹ ಬಲು ಸೊಗಸಾಗಿರುತ್ತೆ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವು ತಗೊಂಡಂಥ ಪ್ರತಿಯೊಂದು ಪದಾರ್ಥನೂ ಈಗ ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಬಿಸಿಯಾದಂಥ ಬಾಣಲಿಗೆ ನಾವು ತಗೊಂಡಂಥ 2 ರೀತಿಯಾದಂಥ ಮೆಣಸಿನಕಾಯಿನೂ ಸೇರಿಸ್ಕೊಳ್ತೀವಿ. ನಂತರ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಮೆಣಸಿನ್ಕಾಯಿ ಮೇಲೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆನ ಸೇರಿಸಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋದ್ರಿಂದ ಘಾಟು ಬರೋದಿಲ್ಲ. ನಾವು ಹುರಿದಂಥ ಮೆಣಸಿನ್ಕಾಯಿ ಬಹಳ ಗರ್ಗರಿಯಾಗಿರುತ್ತೆ, ಪುಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಮೆಣಸಿನ್ಕಾಯಿನ ಹುರ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ನೀವು ಮೆಣಸಿನ್ಕಾಯಿಗಳನ್ನ ಹುರ್ಕೋಬೇಕಾಗುತ್ತೆ. ಹೀಗಿಲ್ಲಿ ಒಂದು 4 ರಿಂದ 5 ನಿಮಿಷ ಮೆಣಸಿನ್ಕಾಯಿಗಳನ್ನ ನಾವು ಮೀಡಿಯಂ ಫ್ಲೇಮಲ್ಲೇ ಹುರಿದಾಯಿತು. ಈ ಒಂದು ಮಟ್ಟದವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ತೆಗೆದು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಮೆಣಸಿನ್ಕಾಯಿನೂ ನಾವು ಗರಿಗರಿಯಾಗಿ ಹುರ್ಕೊಂಡಾದ ನಂತರ ನಾವೀಗ ಮತ್ತೆ ಬಾಣಲಿಗೆ ಧನಿಯಾ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಜೀರಿಗೆನೂ ಸಹ ಸೇರಿಸಿ 3 ರಿಂದ 4 ನಿಮಿಷ ನಾವು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಯಾಕೆಂದರೆ ಪದಾರ್ಥಗಳನ್ನ ಹುರಿಬೇಕಾದ್ರೆ ಕೆಲವು ಪದಾರ್ಥಗಳನ್ನ ನಾವು ಹೆಚ್ಚು ಊರಿನಲ್ಲಿ ಹುರಿಬೇಕು, ಮತ್ತು ಕೆಲವು ಪದಾರ್ಥಗಳನ್ನ ಕಡಿಮೆ ಊರಿನಲ್ಲಿ ಹುರಿಬೇಕು. ಅದರ ಪ್ರಕಾರ ಹುರಿದ್ರೇ ನಿಮಗೆ ಪದಾರ್ಥಗಳನ್ನ ಕರೆಕ್ಟಾಗಿ ಹುರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 2 ರಿಂದ 3 ನಿಮಿಷದಲ್ಲೇ ನಮಗೆ ಜೀರಿಗೆ ಹಾಗೆ ಧನಿಯಾ ಕಾಳನ್ನ ಹುರಿದಾಯಿತು. ಈಗ ಇದನ್ನು ಸಹ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಧನಿಯಾ ಮತ್ತು ಜೀರಿಗೆ ಹುರಿಬೇಕಾದ್ರೆ ನಿಮಗೊಂದು ಸುವಾಸನೆ ಬರುತ್ತೆ. ಆ ಸುವಾಸನೆ ಬಂದರೆ ಅಲ್ಲಿವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇನ್ನುಳಿದಂಥ ಎಲ್ಲ ಪದಾರ್ಥಗಳನ್ನು ಬಾಣಲಿಗೆ ಸೇರಿಸಿ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮೊದಲಿಗೆ ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಹೆಸರು ಬೇಳೆ, ಕಡಲೆಬೇಳೆ, ಕುಸುಬಲ ಅಕ್ಕಿ, ಹಾಗೆ ದೋಸೆ ಅಕ್ಕಿ, ನಂತರ ಕಾಳು ಮೆಣಸು, ಹಾಗೆ ಮೆಂತ್ಯ, ಜೊತೆಗೆ ಗಸಗಸೆ, ಹಾಗೆ ಸಾಸಿವೆ ಕಾಳು, ನಂತರ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ನಾವು 4 ರಿಂದ 5 ನಿಮಿಷಗಳ ಕಾಲ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ಒಂದು 4 ನಿಮಿಷಗಳ ಕಾಲ ನಾವು ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾಯಿತು. ಈ ಒಂದು ಸಂದರ್ಭದಲ್ಲಿ ನಾವು ತೊಗೊಂಡಂಥ ಇಂಗನ್ನು ಸೇರಿಸ್ಕೊಳ್ಳೋಣ. ಇಂಗನ್ನು ಸೇರಿಸಿ ಮತ್ತೆ 1 ನಿಮಿಷಗಳ ಕಾಲ ನಾವು ಇದನ್ನೆಲ್ಲ ಮತ್ತೆ ಹುರ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಒಟ್ಟು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ನಾವು ಹುರ್ಕೊಂಡಿದ್ದೀವಿ. ಎಲ್ಲನೂ ಸಹ ಬಹಳ ಗರಿಗರಿಯಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈ ಹುರಿದಂಥ ಪದಾರ್ಥನೂ
ಧನಿಯಾ ಹಾಗೆ ಜೀರಿಗೆ ಸೇರಿಸಿದಂಥ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಒಟ್ಟಾರೆಯಾಗಿ ನಾವು ತೊಗೊಂಡಂಥ ಎಲ್ಲ ಪದಾರ್ಥನೂ ಹುರಿದಾಯಿತು. ಈಗ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ಖಾರದ ಪುಡಿ ಮಾಡೋದಕ್ಕೋಸ್ಕರ ನಾವು ಹುರಿದಿಟ್ಟಂತಹ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಹುರಿದಂಥ ಎಲ್ಲ ಮೆಣಸಿನ್ಕಾಯಿನೂ ಒಮ್ಮೆಗೆ ಸೇರಿಸಾಯಿತು. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ಮೆಣಸಿನಕಾಯಿಗಳನ್ನ ಒಂದು ಹಂತಕ್ಕೆ ಪುಡಿ ಮಾಡಿದ ನಂತರ ಮತ್ತೆ ಹುರಿದಂಥ ಮತ್ತೆಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಮೆಣಸಿನಕಾಯಿ ಪೂರ್ತಿ ಪುಡಿ ಆಗೋಕ್ಕೆ ಮುಂಚೆ ಈ ರೀತಿ ಮಿಕ್ಕೆಲ್ಲ ಪದಾರ್ಥಗಳನ್ನು ಸೇರಿಸಿ ಮೆಣಸಿನಕಾಯಿ ಪುಡಿ ಜೊತೆ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯುತ್ತೆ. ಈಗ ಮತ್ತೆ ಇದನ್ನೆಲ್ಲ ನಾವು ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಮಿಕ್ಸಿ ಜಾರ್ಗೆ ಸೇರಿಸಂಥ ಎಲ್ಲ ಪದಾರ್ಥಗಳು ಪುಡಿಯಾಗಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೋಡ್ಕೊಳ್ಳಿ ಯಾವೊಂದು ಹದಕ್ಕೆ ಪುಡಿಯಾಗಿದೆ ಅಂತೇಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ತೊಗೊಂಡಂಥ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಒಂದು 3/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮನೆಗೆ ಬೇಕಾದಂತಹ ಖಾರದ ಪುಡಿ ಸೊಗಸಾಗಿ ರೆಡಿಯಾಗಿದೆ. ಈಗ ಈ ಪುಡಿ ಸ್ವಲ್ಪ ಬಿಸಿ ಇರುತ್ತೆ. ತಣ್ಣಗಾದ ನಂತರ ಈ ಒಂದು ಏರ್ ಟೈಟ್ ಕಂಟೈನರ್ ಹಾಕಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಮನೆಯಲ್ಲೇ ಭಾಳ ಸುಲಭವಾಗಿ ಖಾರದ ಪುಡಿನ ಮಾಡ್ಕೋಬೋದು ಅಂತೇಳಿ. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಖಾರದ ಪುಡಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳಿಗೆ ನೋಡ್ತಾ ಇರಿ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.